ನೀವು ರಿಂಗ್ಸ್ ತೋರಿಸಿ. ಓಕೆ ಸರ್. ನೋಡಿ ಸರ್, ಇದೆಲ್ಲ ಜೆಂಟ್ಸ್ ಮಾಡೆಲ್ಸ್, ಲೇಟೆಸ್ಟ್ ಮಾಡೆಲ್ಸ್. ಏನಪ್ಪಾ ಅಳಿಯಂದ್ರಿಗೆ ರಿಂಗ್ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ನೀನೇ ಹಾಕೋತಿದ್ಯಲ್ಲ. ವೇಟ್ ಸರ್, ವೇಟ್. ಇವಾಗ ನನ್ ಹೈಟ್ 6, ನಿಮ್ ಅಳಿಯ ಆಗೋನ್ ಹೈಟ್ 5'10". ನನ್ ಲೆಕ್ಕದ ಪ್ರಕಾರ ನನಗ್ ಫಿಟ್ ಆಗೋ ರಿಂಗ್ ನಿಮ್ ಅಳಿಯನ್ಗೂ ಖಂಡಿತ ಫಿಟ್ ಆಗುತ್ತೆ. ಹಾಗಂತ್ಯಾ? ಸರ್, ನಾನ್ ಹೇಳಿದ್ಮೇಲೆ ಫಿಕ್ಸ್ ಆಗ್ಬಿಡಿ. ನನ್ ಕ್ಯಾಲ್ಕುಲೇಷನ್ ಪರ್ಫೆಕ್ಟ್ ಆಗಿರುತ್ತೆ. ಹ್ಮ್ ಇದ್ ನೋಡಿ, ಟೈಟ್ ಆಗಿದೆ. ಚೆನ್ನಾಗಿಲ್ಲ. ಬೇರೆ ಆಪ್ಷನ್ಸ್ ತೋರಿಸಿ. ಸರಿ ಸರ್. ನೋಡಿ ಸರ್, ಇದೆಲ್ಲ ಇತ್ತೀಚೆಗೆ ಬಂದಿರೋ ಹೊಸ ಮಾಡೆಲ್ಸ್. ಈ ಸೈಜ್ ಓಕೆ, ಬಟ್ ಡಿಸೈನ್ ಚೆನ್ನಾಗಿಲ್ಲ. ವಾವ್, ಸಿಂಪ್ಲಿ ಸೂಪರ್ಬ್. ವಾವ್ ಸರ್, ಇದು ನಿಮ್ಮ ಅಳಿಯಂಗ್ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಥ್ಯಾಂಕ್ ಯು ಕಣಪ್ಪ. ಈ ರಿಂಗು ಖಂಡಿತ ನನ್ನ ಮಗಳಿಗೂ ಇಷ್ಟ ಆಗತ್ತೆ. ಅದು ಹೇಗ್ ಸರ್? ಹೇಳದ್ನಲ್ಲಪ್ಪ, ನಾನ್ ಸೆಲೆಕ್ಟ್ ಮಾಡಿದ ಪ್ರತಿ ವಸ್ತುನ ನನ್ನ ಮಗಳು. ಅರ್ಥ ಆಯ್ತು ಸರ್, ಅರ್ಥ ಆಯ್ತು ಸರ್. ನಿಮ್ ಮಗಳು ನೀವ್ ಹೇಳ್ದಂಗೆ ಕೇಳ್ತಾರೆ, ನೀವ್ ಏನ್ ತಂದ್ಕೊಟ್ರು ಇಷ್ಟಪಡ್ತಾರೆ, ನಿಮ್ ಮಾತ್ನ ಮೀರಲ್ಲ. ಒಟ್ನಲ್ಲಿ ನಿಮ್ ಮಗಳು ತುಂಬಾ ಒಳ್ಳೆಯವರು. 24 ಕ್ಯಾರೆಟ್ ಗೋಲ್ಡ್. ಕರೆಕ್ಟಾಗಿ ಹೇಳ್ದೆ ಕಣಪ್ಪ. ದಿನ ನನ್ನ ಮಗಳನ್ನ ನೋಡೋಂತರ ಹೇಳ್ಬಿಟ್ಟೆ. ಇದೇನ್ ಸರ್, ತುಂಬಾ ಟೈಟ್ ಆಗಿ ಕೂತಿದೆ. ಸರ್, ಬರ್ತಾ ಇಲ್ಲ ಸರ್. ನಾನೊಂದ್ಸಲ ಟ್ರೈ ಮಾಡ್ತೀನಿ. ನೋವಾಗ್ತಿದ್ಯಾ? ಪರವಾಗಿಲ್ಲ ಸರ್. ಬಂದ್ಬಿಡ್ತು. ಬಂದ್ಬಿಡ್ತು. ತಗೊಳ್ಳಿ, ಪ್ಯಾಕ್ ಮಾಡಿ. ಆಯ್ತು ಸರ್. ಥ್ಯಾಂಕ್ಸ್ ಕಣಪ್ಪ. ದೊಡ್ಡ ಮನ್ಸ್ ಮಾಡಿ ಬಂದು ಉಂಗ್ರ ಸೆಲೆಕ್ಟ್ ಮಾಡ್ಕೊಟ್ಟೆ. ಸಂತೋಷ ಆಗ್ತಿದೆ. ಎಂತ ಮಾತ್ ಸರ್, ಅದ್ರಲ್ಲೇನಿದೆ? ನೀವ್ ಎಲ್ಲಿಗೆ ಹೋಗ್ಬೇಕು ಹೇಳಿ, ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಬಿಡಪ್ಪ, ಇಲ್ಲೇ ಪಕ್ಕದಲ್ಲೊಂದ್ ಚಿಕ್ಕ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಹೊರಡ್ತೀನಿ. ಓಕೆ ಸರ್. ಏನಪ್ಪಾ, ಒಂದ್ ನಿಮಿಷ. ನನ್ ಮಗಳು ಮದುವೆ ದಿನ ನಾನು ಫೋನ್ ಮಾಡ್ತೀನಿ, ನೀನ್ ತಪ್ಪದೇ ಬರ್ಬೇಕು. ಒಂದ್ ನಿಮಿಷ, ನಂಬರ್ ಹೇಳು. 9884. ಅಯ್ಯೋ, ನನ್ ಫೋನ್ ಸ್ವಿಚ್ ಆಫ್ ಆಗಿದೆಯಲ್ಲ. ಹಾಗಾದ್ರೆ ನಿಮ್ ನಂಬರ್ ನನಗೆ ಕೊಡಿ, ನಾಳೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಸರಿನಾ? ಹೇಳಿ. ಓಕೆ ಸರ್. ಬರ್ತೀನಪ್ಪ. ಯಾ ಸರ್, ಬಾಯ್.
ಹೇಳಿ ಪ್ರಿಯಾ ಅವ್ರೆ. ನೀವೀಗ ಎಲ್ಲಿದ್ದೀರಾ ಸಾಹೇಬ್ರೆ? ಮನೇಲಿದ್ದೀನಿ. ವೆರಿ ಗುಡ್. ಹಾಗಾದ್ರೆ ನಿಮ್ ಜೀವನ ತುಂಬಾ ಮುಖ್ಯ ಆಗಿರೋ ಈ ದಿನ ಒಂದ್ ಅರ್ಧ ಗಂಟೆ ನಂಗೋಸ್ಕರ ಎತ್ತೀನಿ. ಎಕ್ಸ್ಕ್ಯೂಸ್ ಮೀ, ನೀವೇನ್ ಹೇಳ್ತಿದಿರೋ ಅರ್ಥ ಆಗ್ತಿಲ್ಲ. ನಂಗೋಸ್ಕರ ಒಂದ್ ಅರ್ಧ ಗಂಟೆ ನೀವ್ ಎಲ್ಲೂ ಹೋಗ್ದೆ ಮನೇಲೆ ಕೂತೀರಿ. ಯಾಕೆ? ಯಾಕೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಈ ಪ್ರಿಯಾಗ್ ಇಷ್ಟ ಆಗಲ್ಲ. ನಾನ್ ಕೇಳಿದಕ್ಕೆಲ್ಲ ಎಸ್ ಅಂತ ಮಾತ್ರನೇ ಉತ್ತರ ಕೊಡ್ಬೇಕು. ಆಕ್ಚುಲಿ ನಾನು ಆಡಿಟರ್ನ ಮಾತಾಡ್ಸಕ್ ಹೋಗ್ಬೇಕು. ಯಾವ ಕೆಲ್ಸ ಆದ್ರೂ ಸರಿ, ಈ ಪ್ರಿಯಾ ಕೊಟ್ಟಿರೋ ಟೈಮ್ ಮುಗಿದ್ಮೇಲೆನೆ. ಇದು ನನ್ನ ಆರ್ಡರ್. ಅದು ಇನ್ನೇನು ಮಾತಾಡ್ಬೇಡಿ ಸಾಹೇಬ್ರೆ. ಅರ್ಧ ಗಂಟೆ ಎಲ್ಲೂ ಹೋಗ್ದೆ ಮನೇಲಿ ಇರ್ತೀರಾ ಅಷ್ಟೇ. ಬಾಯ್ ಬಾಯ್. ಅಕ್ಕ, ಎಲ್ಲಿಗೆ ಹೋಗ್ತಿದ್ಯಾ? ಕಾಲೇಜಲ್ಲಿ ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ನಿನ್ ಜೊತೆ ನಂಗೆ ಅದಕ್ಕಿಂತ ಅರ್ಜೆಂಟ್ ಕೆಲ್ಸ ಇದೆ. ನನ್ ಜೊತೆ ಬಾ. ಪ್ರಿಯಾ, ಎಲ್ಲಿಗೆ? ಹೇಳಲ್ಲ, ಸರ್ಪ್ರೈಸ್. ನಿನ್ ಸರ್ಪ್ರೈಸ್ ಎಲ್ಲ ಆಮೇಲೆ, ನಾನೀಗ ಹೋಗ್ಬೇಕು. ಅಮ್ಮ, ಅರೆ, ಅಮ್ಮ, ಏನೇ ಇದು? ಏನಾಯ್ತು? ನೋಡಮ್ಮ, ಅಕ್ಕಂಗ್ ಸರ್ಪ್ರೈಸ್ ಕೊಡ್ತೀನಿ ಬಾ ಅಂದ್ರೆ ಬರಲ್ಲ ಅಂತಿದ್ದಾಳೆ. ಹೋಗ್ಬೋದಲ್ವೇನೆ? ನಾನ್ ಕಾಲೇಜ್ಗೆ ಹೋಗ್ತಿದ್ದೀನಮ್ಮ. ನೀನೇನ್ ಅವಳಗ್ ಸಪೋರ್ಟ್ ಮಾಡ್ತಿದ್ಯಾ? ನಿನ್ ಕೆಲ್ಸ ಎಲ್ಲ ಸ್ವಲ್ಪ ಹೊತ್ತು ಸೈಡಿಗಿಡಕ್ಕ. ನಿನ್ ಜೀವನ ತುಂಬಾ ಮುಖ್ಯ ಆಗಿರೋ ಈ ದಿನ ಒಂದ್ ಅರ್ಧ ಗಂಟೆ ನಂಗೋಸ್ಕರ ಎತ್ತಿಡ್ತ್ಯಾ? ಇವಾಗ ಕಷ್ಟ ಪ್ರಿಯಾ. ಪ್ಲೀಸ್ ಅಕ್ಕ, ಪ್ಲೀಸ್ 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 ನಂಗೋಸ್ಕರ. ನಿನ್ ಮುದ್ದಿನ ತಂಗಿಗೋಸ್ಕರ ಒಪ್ಕೊಳಲ್ವಾ? ಪ್ಲೀಸ್ 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 ಪ್ಲೀಸ್. ಪಾಪ ಅಷ್ಟೊಂದು ಕೇಳ್ಕೊತಾ ಇದ್ದಾಳಲ್ಲ, ಹೋಗ್ಬೋದಲ್ವಾ? ಸರಿ. ನನ್ ಮುದ್ದು ಅಕ್ಕ, ನಡಿ. ಬಾಯ್ ಅಮ್ಮ. ಬಾಯ್. ನಡಿ ಅಕ್ಕ. ಇಲ್ಲಿ ಯಾವ ಸರ್ಪ್ರೈಸ್ ಇದೆ ಪ್ರಿಯಾ? 2 ನಿಮಿಷ ತಾಳ್ಮೆಯಿಂದ ಇರು. ಆ ಸರ್ಪ್ರೈಸ್ ಏನಂತ ನಿಂಗೆ ಗೊತ್ತಾಗುತ್ತೆ. ಬಾ ಅಕ್ಕ. ನಿಶ್ಚಿತಾರ್ಥಕ್ಕೆ ಮುಹೂರ್ತ ನೋಡಕ್ ಹೊರಟಿದ್ದೀನಿ. ತುಂಬಾ ನೋವಾಗ್ತಿದೆ. ಪ್ರಿಯಾ, ಇವಾಗಾದ್ರೂ ಹೇಳ್ತೀಯಾ ಇದ್ಯಾರ್ ಮನೆ? ವೇಟ್ ಅಕ್ಕ, ವೇಟ್. ಸಾಹೇಬ್ರೇ, ಪ್ರಿಯಾ, ಸಾಹೇಬ್ರೇ, ಸಾಹೇಬ್ರೇ, ಸಾಹೇಬ್ರೇ. ನಿಂತ್ಕೊಳ್ಳಿ. ಗೀತ್ ಕಣೆ, ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿತ್ತರ್ಲಿ ತಿನ್ನಿ. ಹೇಳಿ ಜ್ಯೋತಿಷಿಗಳೇ. ಅಮ್ಮ, ರಾಧಿಕಾ ನಿಮ್ಮ ಮನೆಗೆ ಕಾಲಿಡೋದು ಶುಭನೇ ಹೊರತು ಅಶುಭ ಅಲ್ಲ. ಇಬ್ರು ಜಾತಕನೂ ತಾಳೆ ಹಾಕಿ ನೋಡ್ದೆ. ಅಪಶಕುನದ ಬಗ್ಗೆ ನೀವು ಚಿಂತೆ ಮಾಡೋದೇ ಬೇಡ. ನಿಶ್ಚಿಂತೆಯಿಂದ ಇಬ್ಬರಿಗೂ ಮದುವೆ ಮಾಡ್ಬೋದು. ಒಳ್ಳೆ ಸುದ್ದಿ ಹೇಳಿದ್ದೀರಾ. ಇವಾಗ ನನ್ ಮನ್ಸು ನೆಮ್ಮದಿಯಾಗಿದೆ ಜ್ಯೋತಿಷಿಗಳೇ. ಫೋನ್ ಇಡ್ತೀನಿ.
ನೋಡಮ್ಮ ರಾಧಿಕಾ, ಇದು ನೀನ್ ಬಾಳಕ್ ಹೊರಟಿರೋ ಅತ್ತೆ ಮನೆ. ಮದ್ವೆಗ್ ಮುಂಚೆ ನೀನ್ ಈ ತರ ಬರೋದು ಒಳ್ಳೇದಲ್ಲ. ಇದೆಲ್ಲ ಇವಳ್ದೆ ಕಿತಾಪತಿ. ಹೇಳ್ದೆ ಕೇಳ್ದೆ ಕರ್ಕೊಂಡ್ ಬಂದ್ಬಿಟ್ಲು. ನನಗ್ ಕ್ಷಮಿಸ್ಬಿಡಿ. ಇಲ್ಲಿಗ್ ಬರೋವರೆಗೂ ಇದು ನಿಮ್ಮನೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಮ್ಮಕ್ಕ ಅಂತೂ ಮದ್ವೆಗ್ ಮುಂಚೆ ಬರ್ಬಾರ್ದು, ಸರಿ. ನಾನ್ ಬರ್ಬೋದಲ್ವಾ? ನೀನ್ ಯಾವಾಗಾದ್ರೂ ಬರ್ಬೋದು, ಯಾವಾಗಾದ್ರೂ ಹೋಗ್ಬೋದು. ಹಾಗಾದ್ರೆ ಬರ್ತೀನಿ. ಪ್ರಿಯಾ, ಪ್ರಿಯಾ, ಪ್ರಿಯಾ. ಪರವಾಗಿಲ್ಲ ಬಿಡಮ್ಮ, ಹೋಗ್ಲಿ ಬಿಡು. ನನ್ ತಂಗಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ. ಗೊತ್ತಿಲ್ಲದೆ ಮಾಡೋ ತಪ್ಪುಗಳಿಗೆ ಕ್ಷಮೆ ಇಲ್ಲ ಇರಲ್ಲ. ನೀನ್ ಇಲ್ಲಿಗ್ ಬಂದಿದ್ದು ಒಂದ್ ರೀತಿಲಿ ನನಗೂ ಸಂತೋಷನೇ. ಸೊಸೆ ಆಗೋಳ್ನ ನೋಡ್ತಿದ್ರೆ ನನ್ ಮನ್ಸಿಗೆ ತೃಪ್ತಿ ಆಗ್ತಿದೆ. ನಿನ್ನಂಥ ಗುಣವಂತೆ, ದೊಡ್ಡೋರ್ ಮಾತಿಗೆ ತಲೆಬಾಗುವಂತ ಹುಡುಗಿ ನನ್ ಮನೆ ಸೊಸೆ ಆಗ್ತಿರೋದು ನನಗ್ ತುಂಬಾ ಹೆಮ್ಮೆ ಅನ್ನಿಸ್ತಿದೆ. ಮದುವೆಗೆ ಒಪ್ಕೊಳ್ಳೋಕ್ ಮುಂಚೆ ನಿಮ್ಮಪ್ಪನ ವಿಷಯದಲ್ಲಿ ನೀನ್ ತೋರಿಸಿದ ಪ್ರೀತಿ, ಜವಾಬ್ದಾರಿ ನನಗ್ ತುಂಬಾನೇ ಖುಷಿ ಕೊಡ್ತು. ಇಲ್ಲಿವರೆಗೂ ನನ್ನ ಮಗನ್ನ ನಾನೇ ಅದ್ಭುತವಾಗಿ ಬೆಳೆಸಿದೀನಿ ಅಂತ ಹೆಮ್ಮೆ ಪಡ್ತಿದ್ದೆ. ಆದ್ರೆ ನಿಮ್ ತಂದೆಯವರು ಹೆಣ್ಮಕ್ಕಳನ್ನ ಬೆಳೆಸಿರೋ ರೀತಿ ನೋಡಿದ್ಮೇಲೆ ಇದು ಬೆಳೆಸೋ ರೀತಿ ಅನ್ನಿಸ್ತು. ಓ, ಇಲ್ಲಿದ್ದೀರಾ? ಸಾಹೇಬ್ರೆ, ಬನ್ನಿ ಹೊರಗಡೆ ಹೋಗೋಣ. ಯಾಕೆ? ಸರ್ಪ್ರೈಸ್. ನಿಮ್ಮ ಅಕ್ಕ ಬಂದಿದ್ದಾರಾ? ಪರವಾಗಿಲ್ವೇ, ಏನು ಅಂದ್ಕೊಂಡಿದ್ದೆ ನಿಮ್ಮನ್ನ. ತುಂಬಾ ಶಾರ್ಪ್ ಇದ್ದೀರಾ. ಹೌದು, ಅಕ್ಕನ್ ಕರ್ಕೊಂಡ್ ಬಂದಿದ್ದೀನಿ, ಅದಕ್ಕೆ ನಿಮ್ ಟೈಮ್ ಕೇಳಿದ್ದು. ಹಲೋ ಬಾಸು. ಸಾಹೇಬ್ರು ಅಂದ್ರೆ ರಾಜ ಇದ್ದಂಗೆ. ಸ್ವಲ್ಪ ಆ ದರ್ಪ ಮೇಂಟೈನ್ ಮಾಡಿ. ಓಕೆ ಓಕೆ. ಹಲೋ. ಹಾಯ್. ಹೊರಡಣ್ಣ ಪ್ರಿಯಾ? ಕೈಗೇನಾಯ್ತು? ಇವತ್ ಬೆಳಿಗ್ಗೆ ಕಾರ್ಡೋರು ಕೈ ಸಿಕ್ಕಾಕೊಳ್ತು. ಟಿ ಇಂಜೆಕ್ಷನ್ ಹಾಕಿಸ್ಕೊಂಡ್ರಾ? ಹಾಕಿಸ್ಕೊಂಡೆ. ಆಂಟಿಬಯೋಟಿಕ್ಸ್ ಕೂಡ ತಗೋತಾ ಇದ್ದೀನಿ. 2 ದಿನ ಪೇನ್ ಕಿಲ್ಲರ್ ಕೂಡ ತಗೊಳ್ಳಿ, ನೋವು ಕಡಿಮೆ ಆಗತ್ತೆ. ಸರಿ ರೀ. ಆಹಾ, ನೋಡಿದ್ರ ಅತ್ತೆ, ಸಾಹೇಬ್ರ ಕೈಗೆ ಇಂಜುರಿ ಆಗಿರೋದ್ನ ನಾನೇ ಗಮನಿಸಿಲ್ಲ. ಆದ್ರೆ ಸಾಹೇಬ್ರ ಫ್ಯೂಚರ್ ಶ್ರೀಮತಿ ಅವರು ತಕ್ಕಂತ ಕಣ್ ಹಿಡಿದು ಫ್ಯೂಚರ್ ಯಜಮಾನ್ರಿಗೆ ಸಜೆಷನ್ ಕೊಡ್ತಿದ್ದಾರೆ. ನೋ ನೋ ನೋ, ಇದನ್ನ ನಾನು ಒಪ್ಪಲ್ಲ. ನಿಮ್ಮಕ್ಕ ಫ್ಯೂಚರ್ ಶ್ರೀಮತಿಯಾಗಿ ನನಗ್ ಸಜೆಷನ್ ಕೊಟ್ಟಿದ್ದಲ್ಲ, ಫ್ಯೂಚರ್ ಡಾಕ್ಟರ್ ಆಗಿ ಅವ್ರ ಪ್ರೊಫೆಷನ್ ನಿಭಾಯಿಸಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬ, ಅತ್ತೆ, ನಿಮ್ ಮಗ ಹೆಂಡತಿ ಆಗೋಳ್ಗೆ ಇವಾಗ್ಲೇ ಸಪೋರ್ಟ್ ಕೊಡಕ್ ಶುರು ಮಾಡ್ಬಿಟ್ರು ನೋಡಿದ್ರ. ಅಯ್ಯಯ್ಯೋ, ಏನಾಯ್ತು ಪ್ರಿಯಾ? ಅಯ್ಯಯ್ಯೋ, ಏನಾಯ್ತು? ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ.
ನೀವೇನು ಅಂದ್ಕೊಳ್ಳಿಲ್ಲ ಅಂದ್ರೆ ನನ್ನೂ ನಮ್ಮ ಅಕ್ಕನ್ನು ಡ್ರಾಪ್ ಮಾಡ್ತೀರಾ ಸಾಹೇಬ್ರೇ? ಏ ಬೇಡ, ಪರವಾಗಿಲ್ಲ ಅಕ್ಕ. ಬನ್ನಿ ಡ್ರೈವರ್, ಗಾಡಿ ತೆಗಿ. ಬಾಯ್. ಬಾಯ್. ಇಬ್ರು ಸುಮ್ಮನೆ ಕೂತಿದಾರಲ್ಲ, ನಾನಿದೀನಿ ಅಂತ ಸಂಕೋಚ ಪಡ್ತಿದಾರೇನೋ. ಡ್ರೈವರ್, ಕಾರ್ ನಿಲ್ಸಿ. ಅಕ್ಕ, 1 ನಿಮಿಷ ಬಂದೆ. ಎಲ್ಲಿಗೆ? ಕೆಲ್ಸ ಇದೆ ಅಕ್ಕ. ಹಲೋ ಡ್ರೈವರ್, ಕೆಳಗಿಳಿರಿ. ಯಾಕೆ ಮೇಡಮ್? ನಿಮ್ಗೂ ಕೆಲ್ಸ ಇದೆ, ಇಳೀರಿ. ನನಗೇನ್ ಕೆಲಸ ಇದೆ ಮೇಡಮ್? ಏ, ನಿಮ್ ಜೊತೆ ನನ್ ಕೆಲ್ಸ ಇದೆ, ಇಳೀರಿ. ಓಕೆ ಸರ್. ಟೈಮ್ ನೋಟ್ ಮಾಡ್ಕೊಳ್ಳಿ. ಆಯ್ತು ಮೇಡಮ್. 10 ನಿಮಿಷ ಆದ್ಮೇಲೆ ಹೇಳಿ. ಸರಿ ಆಯ್ತು ಮೇಡಮ್. ಸರಿ ಮೇಡಮ್ ಅಂತ ಹಾಗೆ ನಿಂತ್ಕೊಂಡ್ರಿ ಹೇಗೆ? ಸೈಲೆಂಟ್ ಆಗಿ ಆ ಕಡೆ ಹೋಗಿ ಕೂಲ್ ಡ್ರಿಂಕ್ಸ್ ತಗೊಂಡ್ ಬನ್ನಿ. ಆಯ್ತು ಮೇಡಮ್. ಸಾರಿ, ನಾನು ನಿಮ್ ಮನೆಗ್ ಬಂದು ನಿಮ್ಮಮ್ಮಂಗೆ ತೊಂದ್ರೆ ಕೊಟ್ಟೆ ಅನ್ಸತ್ತೆ. ಇಷ್ಟರಲ್ಲಿ ನೀವು ಕಾಲಿಡ್ತಿರೋ ಮನೆ ಅದು. ಒಂದ್ ರೀತಿಲಿ ಈಗದು ನಿಮ್ಮನೇನೆ. ಯಾವ ತೊಂದ್ರೆನೂ ಆಗಿಲ್ಲ. ಮೇಡಮ್ ತಗೊಳ್ಳಿ ಮೇಡಮ್. ಹಾ, ಹಾಗೆ ನೋಡೋದಾದ್ರೆ ನಾನ್ ನಿಮಗ್ ಸಾರಿ ಹೇಳ್ಬೇಕು. ಯಾಕೆ? ನಾನ್ ನಿಮ್ ಕಾಲೇಜಿಗೆ ಬರಬಾರ್ದಾಗಿತ್ತು. ನಿಮ್ ಜೊತೆ ಸ್ವಲ್ಪ ಹೊತ್ತು ಮಾತಾಡೋದ್ರ ಬಗ್ಗೆ ಯೋಚನೆ ಮಾಡೋದ್ನೇ ಹೊರತು ನಿಮಗ್ ತೊಂದರೆ ಆಗ್ಬೋದು ಅಂತ ಯೋಚಿಸ್ಲಿಲ್ಲ. ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ನಾನು. ಮೇಡಮ್ ಚಿಪ್ಸ್ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ನಿಮ್ ಹಾಬೀಸ್ ಏನ್ರಿ? ಹ್ಮ್, 10 ನಿಮಿಷ ಆಯ್ತಾ? 1/4 ಗಂಟೆ ಆಯ್ತು ಮೇಡಮ್. ಹೋಗೋಣ ನಡೀರಿ. ಆದ್ರೆ ನೀವಿನ್ನೂ ಚಿಪ್ಸೇ ತಿಂದಿಲ್ವಲ್ಲ ಮೇಡಮ್? ಅನ್ಕೊಂಡಿದ್ ಕೆಲ್ಸ ಮುಗ್ದೋಗಿದೆ, ಅಷ್ಟ್ ಸಾಕು. ನಡೀರಿ. ಸಾಹೇಬ್ರೆ, ನೀವ್ ಅಕ್ಕನ ಡ್ರಾಪ್ ಮಾಡಿ. ನನ್ ಬೇರೆ ಕೆಲ್ಸ ಇದೆ, ನಾನು ಹೊರಡ್ತೀನಿ. ಒಬ್ಳೇ ಹೋಗ್ತೀಯಾ? ನಾನು ಬರ್ತೀನಿ. ಅಕ್ಕ, ನಾನ್ ಬೇರೆ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ, ನೀನ್ ಹೋಗು. ನಾನು ಡ್ರಾಪ್ ಮಾಡ್ತೀನಿ ಬಿಡಿ.
ಥ್ಯಾಂಕ್ ಯು. ಡ್ರೈವರ್ ನೀನ್ ಹೊರಡು. ಅದು ಎಸ್